ಆಮೇಲೆ 3 ಹೊತ್ತು 4 ಹೊತ್ತು ಊಟ ಮಾಡಬೇಡಿ, ಅಷ್ಟು ಬೇಕಾಗಿಲ್ಲ, ಅಷ್ಟು ನಾವು ಖರ್ಚೇ ಮಾಡಲ್ಲ. ನಮಗೆ ಬೇಕಾಗಿರೋದು ನಾರ್ಮಲ್ ಜೀವನಕ್ಕೆ ಮಾಡ್ರೇಟ್ ಇದರಲ್ಲಿ 1500 - 2000 ಕ್ಯಾಲರಿ ಬೇಕು ನಮಗೆ. ನಾವು ಒಂದು ಮದುವೆ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ, ನಾವು ಒಂದು ಹಬ್ಬದ ಊಟದಲ್ಲಿ 2000 ಕ್ಯಾಲರಿ ತಿಂತೀವಿ. ನಾವು 3 ಊಟ 4 ಊಟ ಮಾಡಿದ್ರೆ ಶರೀರ ಹೆಂಗೆ ತಡ್ಕೋಬೇಕು? ಓವರ್ಲೋಡ್ ಆಗಿಬಿಡುತ್ತೆ. ಅದೇ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗಿ ರಕ್ತದಲ್ಲಿ ಹರಿದು ಸಮಸ್ಯೆಗಳಾಗಿ ಬರೋದು. ಆಹಾರ ಮಿತವಾಗಿ ಬಳಸಿ, ಅವಾಗವಾಗ ಸ್ವಲ್ಪ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಉಪವಾಸದ ಅಭ್ಯಾಸಗಳು ಮಾಡ್ಕೊಳ್ಳಿ. ನಾನು ಇವತ್ತು ಬೆಳಗಿಂದ ಏನೂ ತಿಂದಿಲ್ಲ ಸ್ವಾಮಿ, ನೀರಿನಲ್ಲಿದ್ದೀನಿ ನಾನು. ಪ್ರತಿನಿತ್ಯ ನಾನು 2 ಊಟ ಮಾಡೋದು. ಮಧ್ಯಾಹ್ನ 2 ಗಂಟೆಗೆ ಮೊದಲನೇ ಊಟ, ರಾತ್ರಿ 10 ಗಂಟೆಗೆ 2ನೇ ಊಟ ಅಷ್ಟೇ. ಮಧ್ಯದಲ್ಲಿ ಎಂತ ಇಲ್ಲ, ಏನೂ ಇಲ್ಲ. ತಿಂಡಿಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು. ತಿಂಡಿಗಳೇ ಡೇಂಜರ್. ಮುದ್ದೆ ತಿನ್ನಿರಿ, ಪಾಲಿಶ್ ಆಗದೆ ಇರೋ ಆಹಾರಗಳನ್ನ ಬಳಸಿ. ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು. ಗೋಧಿನೂ ಅಷ್ಟೇ, ಗೋಧಿನೂ ಎಲ್ಲ ಪಾಲಿಶ್ ಆಗಿ ಬರುತ್ತೆ. ಗೋಧಿ ಅಲ್ಲ, ಜವೆ ಗೋಧಿ ಬಳಸಬೇಕು. ಆದಷ್ಟು ಕೆಂಪಕ್ಕಿ ಬಳಸಿ, ಧಾನ್ಯಗಳನ್ನ ಬಳಸ್ಕೊಳ್ಳಿ, ಅದು ಒಳ್ಳೆಯದು. ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು. ನಾವು 90 ಭಾಗ ಮುದ್ದೆ ತಿಂತೀವಿ, ಹೌದ್ರಾ? ಒಂದು ನಾನು ತಟ್ಟೆನಲ್ಲಿ ತೊಗೊಂಡ್ರೆ ಅದ್ರಲ್ಲಿ 90 ಭಾಗ ಮುದ್ದೆ ಇರ್ತದೆ, ಇನ್ನು 10% ಅಷ್ಟೇ ಬೇರೆ ಇರುತ್ತೆ. ಹಂಗೆ ಮಾಡಬಾರ್ದು. 50% ಅಷ್ಟೇ ಮುದ್ದೆ ಇರಬೇಕು, ಇನ್ನು 50% ಆಹಾರ ಬೇರೆ ಇರಬೇಕು. ಧಾನ್ಯಗಳಿರಬೇಕು, ಕಾಳುಗಳಿರಬೇಕು, ಪಲ್ಯಗಳಿರಬೇಕು, ಬೇರೆ ಎಲ್ಲ ಇರಬೇಕು. ಆ ಥರದ ಆಹಾರವನ್ನು ದಯವಿಟ್ಟು ಬಳಸಿ. ಆಯ್ತಾ? ಬಳಸ್ಕೋತೀರಾ ಇನ್ನು ಮುಂದೆ? ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಬಳಸಬೇಕು. ಉಪ್ಪು ಕಮ್ಮಿ ಮಾಡಬೇಕು. ಉಪ್ಪು ಇಲ್ದಂಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು, ಉಪ್ಪು ಬೇಕು ಸ್ವಾಮಿ, ಲಿಮಿಟ್ನಲ್ಲಿ ಬೇಕು. ತುಂಬ ಮಿನಿಮಮ್ ಆಗಿ ತಗೊಳ್ಳಿ, ಮೇಲುಪ್ಪು ಹಾಕೋಬೇಡಿ. ಉಪ್ಪು ಜಾಸ್ತಿ ಇರೋ ಆಹಾರವನ್ನು ಬಳಸೋಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಅಡುಗೆಗೆ ಏನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಅಷ್ಟೇ ಇರಲಿ.